ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. In continuation of the yesterday's topic, the human being is confronted by many situations in life, and every situation is a test of his character. Every single situation in the human life, for example, as we are sitting down here also, are we really truly attentive to what we are doing or not? Truly attentive or not? ನಾವು ಪ್ರತಿಯೊಂದು ಜೀವನದಲ್ಲಿ ಬರುವ ಪ್ರತಿಯೊಂದು ಸಂದರ್ಭವೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ಬರೀ ಅಲ್ಲಿ ಪರೀಕ್ಷೆ ಹಾಲ್ಗೆ ಹೋಗ್ಬಿಟ್ಟು ಬರೆಯೋದು ಪರೀಕ್ಷೆ ಮಾತ್ರ ಪರೀಕ್ಷೆ ಅಲ್ಲ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ದೇವರು ನಮ್ಮ ಪರೀಕ್ಷೆ ತಗೊಳ್ತಾ ಇದ್ದಾರೆ. ನಾವು ಇವಾಗ ಮಾಡ್ತಾ ಇರೋದು ನ್ಯಾಯವಾಗಿ ಮಾಡ್ತಾ ಇದ್ದೀವಾ ಇಲ್ಲ, ಇವಾಗ ಮಾಡ್ತಾ ಇರೋದನ್ನು ನ್ಯಾಯವಾಗಿ ಮಾಡ್ತಾ ಇದ್ದೀವಾ ಇಲ್ಲ ಅಂತ ದೇವ್ರ ಪರೀಕ್ಷೆ ತಗೊಳ್ತಾ ಇರ್ತಾರೆ. ಯಾಕಂದರೆ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇಲ್ಲೇ ಹೃದಯದಲ್ಲಿರೋದ್ರಿಂದ ಗೊತ್ತಾಗುತ್ತಲ್ಲ, ನಮಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸು ಎಲ್ಲಿದೆ, ನಮ್ಮ ಮನಸ್ಸು ಎಲ್ಲಿ ಓಡ್ತಾ ಇದೆ ಅಂತ ಗೊತ್ತಾಗುತ್ತಾ ಇಲ್ಲ. ಇದನ್ನು ಓದಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಕೋಲಾಹಲ ಉಂಟಾಗುತ್ತೆ ಅದು ಗೊತ್ತಾಗ್ತದೆ. ರಾವಣನ ಬಗ್ಗೆ ನಾವು ಓದಿದಾಗ ನಮ್ಮಲ್ಲಿ ಏನಾದರೂ ರಾವಣ ಬಚ್ಚಿಟ್ಕೊಂಡಿದ್ದಾನ? When we read about Ravana, we have a question, is there somewhere Ravana hiding in me also? When we read about Ram, we have the feeling, do I really have any qualities of Rama? When we talk about Sita Devi, then the question arises, is there anything similar to me and Sita Devi? So it is not just reading. Every single moment there is a test of our character. ನಮ್ಮ ಚರಿತ್ರೆಯ ಪರೀಕ್ಷೆ ನಡೀತಾ ಇದೆಯಲ್ಲ, ನಡೀತಾನೆ ಇದೆಯಲ್ಲ. ನೀವು ಹೋದ್ರಪ್ಪ, ಹೊರಗಡೆ ಹೋಗಿದ ತಕ್ಷಣ ಅಲ್ಲೊಂದು ಕೆಳಗಡೆ ಒಂದು 100 ರೂಪಾಯಿ ನೋಟ್ ಬಿದ್ದಿದೆಯಪ್ಪ, ಯಾರೂ ನಿಮ್ಮನ್ನು ನೋಡ್ತಾ ಇಲ್ಲ. ಅವಾಗ ನೀವೇನು ಮಾಡ್ತೀರಾ ಆ ಸಮಯದಲ್ಲಿ? ಅದು ನಿಮ್ಮ ಪರೀಕ್ಷೆ, ಹೌದಾ ಇಲ್ಲ? ಆ ಕ್ಷಣದಲ್ಲಿ ನೀವೇನು ಮಾಡ್ತೀರಾ? ಆ ನೋಟನ್ನು 100 ರೂಪಾಯಿ ನೋಟ್ ಇತ್ತು. ಚಿಲ್ಡ್ರನ್ ಆರ್ ಗೋಯಿಂಗ್ ಔಟ್ ಸೈಡ್, ದೇ ಸಿ in front of on the ground there is a 100 rupee note fallen down, and nobody is there to watch. What will they do? This is just an example. It is also for us also, please remember. It's just an example of the children I am giving it. What will you do at that moment? ಆ ಕ್ಷಣದಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ಚರಿತ್ರೆಯ ಪರಿಚಯ. ನೀವು ಒಳ್ಳೆಯವರ ಕೆಟ್ಟವರ ಅಂತ 100 ರೂಪಾಯಿ ನೋಟ್ ತೀರ್ಮಾನ ಮಾಡುತ್ತೆ ಇಲ್ವಾ? ಅಕಸ್ಮಾತಾಗಿ ನೀವು ಅದನ್ನು ತೊಗೊಂಡೋಗ್ಬಿಟ್ಟು ಹುಂಡಿನಲ್ಲಿ ಹೇಳ್ಬಿಟ್ಟು ಹಾಕ್ಬಿಟ್ರೆ ಅವಾಗ ಚರಿತ್ರೆ ಬೇರೆ ಥರ. ಅಕಸ್ಮಾತಾಗಿ ನೀವು ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ಬಚ್ಚಿಟ್ಬಿಟ್ರೆ ನಿಮ್ಮ ಚರಿತ್ರೆ ಬೇರೆ ಥರ. ಯಾರು ನೋಡ್ತಾ ಇದ್ದಾರೆ ಅವಾಗ? ದೇವ್ರು ನೋಡ್ತಾ ಇದ್ದಾರಲ್ಲ, ಇಲ್ಲ ನೋಡ್ತಾ ಇಲ್ಲ ತಾನೆ? ದೇವ್ರು ನೋಡ್ತಾ ಇದ್ದಾರಾ ಇಲ್ವಾ? ನೋಡ್ತಾ ಇದ್ದಾರಾ ಇಲ್ವಾ? ದೇವ್ರು ಖಂಡಿತವಾಗಿ ನೋಡ್ತಾ, ಎಲ್ಲ ಕಡೆ ಇದ್ದಾರಲ್ಲ. ದೇವರು ಸರ್ವವ್ಯಾಪಿ ಅಲ್ವಾ? ಗಾಡ್ ಇಸ್ ಓಮ್ನಿ ಪ್ರೆಸೆಂಟ್, ನೋ? ಗಾಡ್ ಇಸ್ ಓಮ್ನಿ ಪ್ರೆಸೆಂಟ್, ಸೊ ಗಾಡ್ ಇಸ್ ಡೆಫಿನೆಟ್ಲಿ ವಾಚಿಂಗ್. ಸೊ ವೆನ್ ಯು ಆರ್ ಅಲೋನ್ and nobody is watching you, what you do, that is going to decide what is your character, and Paramatma is going to record that. It's already recording. Everything is being recorded, no? So that is the way every single thing which we read here, it is not just a academic read and submit and take marks card and then certificate and go away. This is not that. This is not just an academic. ಇದೊಂದು ಪಾಠಶಾಲೆ ಓದುಗೆ ಎಲ್ಲ ತಾನೇ ಇದು. ಪಾಠಶಾಲೆ ಓದೋದು ಬಂದು ಪರೀಕ್ಷೆಗೋಸ್ಕರ ಓದ್ತೀರಾ, ಪರೀಕ್ಷೆ ಬರೀತೀರಾ, ಅವ್ರು ಬಂದ್ಬಿಟ್ಟು ಲೆಕ್ಕ ನೋಡ್ಕೊಂಡು ಇಷ್ಟು ನಂಬರ್ ಸಿಕ್ಕಿದೆ ನಿಮಗೆ ಕೊಟ್ಬಿಡ್ತಾರೆ, ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದು ತೊಗೊಂಡೋಗ್ಬಿಟ್ಟು ಕೆಲಸ ಸಿಗುತ್ತೆ. ಇದನ್ನು ಓದಿದ್ರೆ ಕೆಲಸಕ್ಕೋಸ್ಕರ ಅಲ್ಲ ಓದ್ತಾ ಇರೋದು. ಧರ್ಮಗ್ರಂಥಗಳನ್ನು ಓದೋದು ಕೆಲಸಕ್ಕೋಸ್ಕರ ಅಲ್ವಲ್ಲಪ್ಪ. ವಾಟ್ ವಿ ರೀಡ್ ಹಿಯರ್, ಸ್ಕ್ರಿಪ್ಚರ್ಸ್ ಆರ್ ನಾಟ್ ಫಾರ್ ದ ಸೇಕ್ ಆಫ್ ಪ್ರೂವಿಂಗ್ ಟು ಸಂಬಡಿ. ಇಟ್ಸ್ ನಾಟ್ ಟು ಪ್ರೂವ್ ಟು ಎನಿಬಡಿ, ಇಟ್ಸ್ ನಾಟ್ ಟು ಬಿ ಸರ್ಟಿಫೈಡ್ ಬೈ ಎನಿಬಡಿ ಆಲ್ಸೋ. It is our heart. Our heart is the judge and we are the witness, we are the audience, we are the performers, everything we are. ಆದ್ದರಿಂದ ನಿಜವಾಗಿ ನಮ್ಮ ಚರಿತ್ರೆಯ ಪ್ರಮಾಣ ಸಿಗುತ್ತೆ. ಇದರಿಂದ ಸಿಗುತ್ತೆ, ನಮ್ಮ ಜೀವನದ ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸಿಗುತ್ತೆ. ಈಗ ಮುಂದುವರಿಯೋಣ. ರಾವಣ ಏನು ಮಾಡ್ತಾ ಇದ್ದಾನೆ ನೋಡಿ. Being the virtuous wife of another, I cannot be your lawful consort. ಸೀತಾದೇವಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳೆ. ಸೀತಾದೇವಿ ಏನು ಹೇಳ್ತಾ ಇದ್ದಾಳೆ?
ಸುಂದರವಾಗಿ ರಾವಣನಿಗೆ ಹೇಳ್ತಾರೆ, ರಾವಣ, ನಾನು ಶ್ರೀರಾಮರ ನ್ಯಾಯವಾಗಿ ಮದುವೆಯಾಗಿರೋ ಹೆಂಡತಿ, ಶ್ರೀರಾಮರ ನ್ಯಾಯವಾಗಿ ಮದುವೆಯಾಗಿರೋ ಹೆಂಡತಿ ನಾನು. ಹಂಗಿರ್ಬೇಕಾದ್ರೆ ನಾನು ಇನ್ನೊಬ್ಬರ ಹೆಂಡತಿ ಆಗೋಕ್ಕೆ ಸಾಧ್ಯನಾ? ಅರ್ಥ ಆಗ್ತಾ ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ? ಒಬ್ಬರನ್ನ ಮದುವೆ ಮಾಡಿಕೊಂಡ ನಂತರ ಮತ್ತೆ ಇನ್ನೊಬ್ಬರ ಹೆಂಡತಿ ಆಗೋಕ್ಕೆ ಸಾಧ್ಯನಾ ಅಂತ ಸೀತೆ ಕೇಳ್ತಾ ಇದ್ದಾರೆ ತುಂಬ ಸುಂದರವಾಗಿ. ಶಿ ಈಸ್ ಆಸ್ಕಿಂಗ್ ಎ ಕ್ವಶನ್, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ವೆನ್ ಐ ಆಮ್ ಮ್ಯಾರಿಡ್ ಟು ಶ್ರೀರಾಮ್, ಹೌ ಕ್ಯಾನ್ ಯು ಬಿ ಐ ಬಿ ಯುವರ್ ಕನ್ಸರ್ಟ್? ವಾಟ್ ಇಸ್ ದಟ್ ಕ್ವಶನ್? ಹೌ ಕ್ಯಾನ್ ಐ ಬಿ? ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ವಾಟ್ ಇಸ್ ಕಾಲ್ಡ್ ಆಸ್ ಧರ್ಮ. ಧರ್ಮದ ಆಧಾರದ ಮೇಲೆ ನಾನು ನೋಡಿದಾಗ ಇದು ನ್ಯಾಯನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾವಣ ಇಸ್ ಥಿಂಕಿಂಗ್ ಡಿಫರೆಂಟ್ಲಿ, ಸೀತೆ ಇಸ್ ಥಿಂಕಿಂಗ್ ಡಿಫರೆಂಟ್ಲಿ. ಸೊ ಶಿ ಇಸ್ ಆಸ್ಕಿಂಗ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಬೀಯಿಂಗ್ ದ ವರ್ಚುವಸ್ ವೈಫ್ ಆಫ್ ಅನದರ್, ಹೌ ಕ್ಯಾನ್ ಐ ಬಿ ಯುವರ್ ಕನ್ಸರ್ಟ್? ನಾನು ಶ್ರೀರಾಮರ ನ್ಯಾಯವಾದ ಮದುವೆಯಾಗಿರೋ ಹೆಂಡತಿ ಆಗಿರಬೇಕಾದ್ರೆ ನೀನು ನನ್ನ ಬಗ್ಗೆ ಬೇರೆ ಥರ ಯೋಚನೆ ಮಾಡ್ಬೋದಾ ನೀನು? ಎಷ್ಟು ಸುಂದರವಾದ ಪ್ರಶ್ನೆ ಅಲ್ವಾ ಅದು? Take into account the rule of conduct of the virtuous and duly follow the course of conduct of the virtuous. ನ್ಯಾಯವಾದ ಜನಗಳು ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಧರ್ಮಿಷ್ಠರು ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಆ ಥರ ನಡಿ ನೀನು. ಯು ಆಲ್ಸೋ ವೈ ಡೋಂಟ್ ಯು ಫಾಲೋ ದಿ ಪಾತ್ ಆಫ್ ಧರ್ಮ? ಅದರ್ಸ್ ವೈಫ್ಸ್ ಟು ಡಿಸರ್ವ್ ಟು ಬಿ ಪ್ರೊಟೆಕ್ಟೆಡ್ ಬೈ ಯು ಇನ್ ದ ಸೇಮ್ ವೇ ಆಸ್ ಯುವರ್ ಓನ್, ಓ ಪ್ರೌಲರ್ ಆಫ್ ದ ನೈಟ್. ಬೇರೆ ಜನಗಳು ಕೂಡ ಇವಾಗ ರಾವಣನನ್ನು ಬಿಟ್ಟು ಎಷ್ಟೋ ಜನ ಗಂಡಸರಿದ್ದಾರಲ್ಲ ಶ್ರೀಲಂಕೆಯಲ್ಲಿ. ಆರ್ ದೇರ್ ನಾಟ್ ಮೆನಿ ಅದರ್ ಜೆಂಟ್ಸ್ ಇನ್ ಶ್ರೀಲಂಕಾ? ದೇರ್ ಆರ್, isn't? So those gents also have wives. So the wives of those people also has to be protected by you now. Should they be protected or not? See what a question Sita is asking. Please understand the depth of this question. ಈ ಸೀತೆ ಮಾತೆ ಕೇಳ್ತಾ ಇರೋ ಪ್ರಶ್ನೆ ಎಷ್ಟು ಸುಂದರವಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ರಾವಣ, ನಿನ್ನ ಶ್ರೀಲಂಕೆ ರಾಜ್ಯದಲ್ಲಿ ಬೇರೆಯವರು ಗಂಡಸರು ಇದ್ದಾರಲ್ಲಪ್ಪ, ಅವ್ರಿಗೂ ಕೂಡ ಬೇರೆ ಬೇರೆ ಹೆಂಡತಿರಿದ್ದಾರಲ್ಲ, ಅವ್ರ ಹೆಂಡತಿರಿದಾರಲ್ಲ, ಅವ್ರ ಜೊತೆ ನೀನು ಈ ಥರ ನಡ್ಕೋಬೋದಾ? ನಿನ್ನ ಹೆಂಡತಿ ನೀನು ಕಾಪಾಡಬೇಕೋ ಬೇಡವೋ? ಎಷ್ಟು ಸುಂದರವಾದ ಪ್ರಶ್ನೆ ಅಲ್ವಾ? ಮೇಕಿಂಗ್ ಎ ಮಾಡೆಲ್ ಆಫ್ ಯುವರ್ ಸೆಲ್ಫ್, ಟೇಕ್ ಡಿಲೈಟ್ ಇನ್ ಯುವರ್ ವೈಫ್ ಅಲೋನ್. ಅದರ್ಸ್ ವೈಫ್ಸ್ ಲೀಡ್ ಟು ಹ್ಯುಮಿಲಿಯೇಷನ್, ದ ಫಿಕಲ್ ಮ್ಯಾನ್ ಆಫ್ ವೇಗ್ರೆಂಟ್ ಸೆನ್ಸಸ್ ಆ್ಯಂಡ್ ರಿಪ್ರೋಚ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಇಸ್ ನಾಟ್ ಕಂಟೆಂಟೆಡ್ ವಿತ್ ಹಿಸ್ ಓನ್ ವೈಫ್. ಎಷ್ಟು ಸುಂದರವಾದ ಪ್ರಶ್ನೆ ನೋಡು. ನಿನಗಿರೋ ಹೆಂಡತಿ ಜೊತೆಯಲ್ಲಿ ನೀನು ಸಂತೋಷವಾಗಿ ಬಾಳು, ಬೇರೆಯವರ ಹೆಂಗಸರ ಬಗ್ಗೆ ನೀನು ಯೋಚನೆ ಮಾಡಿದ್ರೆ ತಪ್ಪಲ್ವಾ? ಅದು ನ್ಯಾಯ ಅಲ್ವಲ್ಲ? ನೀವು ಅರ್ಥ ಆಯ್ತಾ? ನ್ಯಾಯ ಅಲ್ಲ ಅದು. ಐದರ್ ದೇರ್ ಆರ್ ನೋ ಪಯಸ್ ಮೆನ್ ಹಿಯರ್ ಆರ್ ಯು ಡು ನಾಟ್ ಫಾಲೋ ದೆಮ್ ಇನ್ ದಟ್ ಯುವರ್ ಮೈಂಡ್ ಇಸ್ ಸೋ ಪರ್ವರ್ಸ್ ಆ್ಯಂಡ್ ಹಸ್ ಟರ್ನ್ಡ್ ಅವೇ ಫ್ರಮ್ ರೈಟ್ ಕಾಂಡಕ್ಟ್. ಶ್ರೀಲಂಕೆಯಲ್ಲಿ ಒಳ್ಳೆ ಜನಾನೇ ಇಲ್ವಾ? ಶ್ರೀಲಂಕೆಯಲ್ಲಿ ಆರ್ ದೇರ್ ನೋ ಗುಡ್ ಪೀಪಲ್ ಅಟ್ ಆಲ್ ಇನ್ ಶ್ರೀಲಂಕಾ? ಆರ್ ದೇರ್ ಆರ್ ಗುಡ್ ಪೀಪಲ್ ಬಟ್ ಯುವರ್ ಮೈಂಡ್ ಇಸ್ ಕಂಪ್ಲೀಟ್ಲಿ ಡಿಸ್ಟಾರ್ಟೆಡ್. ದಿಸ್ ಕಾಲ್ಡ್ ಎ ಪರ್ವರ್ಟೆಡ್ ಮೈಂಡ್. ಯು ನೋ ವಾಟ್ ಇಸ್ ಪರ್ವರ್ಷನ್? ಪರ್ವರ್ಷನ್ ಮೀನ್ಸ್, ಪರ್ವರ್ಷನ್ ಇಂಗ್ಲೀಷಲ್ಲಿ ಹೇಳ್ತಾರೆ ಪರ್ವರ್ಷನ್ ಅಂತ ಹೇಳಿದ್ರೆ ದುಷ್ಟ ಮಾರ್ಗದಲ್ಲಿ ಹೋಗಿರುವ ಮನಸ್ಸು. ದುಷ್ಟ ಮಾರ್ಗದಲ್ಲಿ ಹೋಗಿರೋ ಮನಸ್ಸು ತಪ್ಪು ಮಾಡೋಕ್ಕೇ ಮನಸ್ಸು ಬರ್ತಾ ಇರುತ್ತೆ, ಒಳ್ಳೆಯದನ್ನು ಮಾಡೋಕ್ಕೆ ಮನಸ್ಸು ಬರೋದೇ ಇಲ್ಲ. ಅಂಥ ಮನಸ್ಸು ಆಗ್ಬಿಟ್ಟಿದೆಯಲ್ಲ ರಾವಣ ನಿಂದು. ಆರ್ ಯು ಡು ನಾಟ್ ಲಿಸನ್ ಟು ದಿ ಹೋಲ್ಸಮ್ ಅಡ್ವೈಸ್ ಟೆಂಡರ್ಡ್ ಬೈ ದ ವೈಸ್, ಯುವರ್ ಮೈಂಡ್ ಬೀಯಿಂಗ್ ಸೆಟ್ ಆನ್ ದಿ ಅನ್ರಿಯಲ್, ಬೆಂಟ್ ಆಸ್ ಯು ಆರ್ ಆನ್ ದ ಡಿಸ್ಟ್ರಕ್ಷನ್ ಆಫ್ ಓಗರ್ಸ್. ನೀನು ಈ ಥರ ಮಾಡ್ತಾ ಇರೋದು, ಒಳ್ಳೆ ಮಾತು ಕೊಡ್ತಾ ಇದ್ದಾರೆ ಜನಗಳು, ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಉಪದೇಶ, ಆದರೆ ನಿನ್ನ ಮನಸ್ಸು ಮಾತ್ರ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಮಾಡಿದ್ರೆ ಸರ್ವನಾಶ ಆಗುತ್ತಲ್ವಾ? ಯಾರು ಸರ್ವನಾಶ ಆಗುತ್ತೆ? ರಾಕ್ಷಸ ಕುಲದ ಸರ್ವನಾಶ ಆಗುತ್ತೆ. ದಿ ಎಂಟೈರ್ ರಾಕ್ಷಸ ಕುಲ, ಬಿಕಾಸ್ ಆಫ್ ಯುವರ್ ಸಿನ್, ಯು ಆರ್ ದ ರೂಲರ್. ಸೊ ಬಿಕಾಸ್ ಆಫ್ ಯುವರ್ ಸಿನ್ ದಿ ಎಂಟೈರ್ ಥಿಂಗ್ ವಿಲ್ ಬಿ ಡಿಸ್ಟ್ರಾಯ್ಡ್. Having found as their ruler one who has not been able to control his mind and who is given to unrighteousness, even affluent kingdoms and cities go to ruin because of one bad ruler. ಒಬ್ಬನೇ ಒಬ್ಬ ರಾಜ ದುಷ್ಟನಾಗಿದ್ದರೆ ಆ ರಾಜನ ರಾಜ್ಯ ಇದೆಯಲ್ಲ, ಆ ರಾಜನ ರಾಜ್ಯ ಪೂರ್ತಿ ನಷ್ಟವಾಗುತ್ತೆ. ಈಗ ರಾಜ ತಪ್ಪಾಗಿದ್ದಾನಲ್ಲ, ರಾಜ ತಪ್ಪಾಗಿರ್ಬೇಕಾದ್ರೆ ರಾಜ್ಯನೂ ನಷ್ಟವಾಗ್ಬಿಡುತ್ತೆ. ನೀವು ಇದು ಆಟ ಆಡಿದ್ದೀರಲ್ಲ, ಆಟಗಳು ಬೇರೆ ಬೇರೆ ಆಟ ಆಡಿದ್ವಿ, ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್. ಆ ಆಟದಲ್ಲಿ ಕ್ಯಾಪ್ಟನ್ ಚೆನ್ನಾಗಿಲ್ಲಪ್ಪ, ಕ್ಯಾಪ್ಟನ್ ಒಳ್ಳೆ ಕ್ಯಾಪ್ಟನ್ ಆಗಿಲ್ಲ, ಅವಾಗೇನಾಗುತ್ತೆ? ಟೀಮಿಗೆ ಸೋಲುತ್ತಾ ಇಲ್ಲ, ಸೋತೋಗುತ್ತೆ. ಇನ್ ಗೇಮ್ಸ್ ಆಲ್ಸೋ ಯು ಹ್ಯಾವ್ ಕ್ಯಾಪ್ಟನ್. ಇಫ್ ದ ಕ್ಯಾಪ್ಟನ್ ಇಟ್ ಸೆಲ್ಫ್ ಇಸ್ ಅ ಪೂರ್ ಪರ್ಸನ್, ಯು ಡಸ್ ನಾಟ್ ಪ್ಲೇ ಪ್ರಾಪರ್ಲಿ, ಯು ಡಸ್ ನಾಟ್ ಆರ್ಗನೈಸ್ ದಿಸ್ ಪೀಪಲ್ ಪ್ರಾಪರ್ಲಿ, ವಾಟ್ ವಿಲ್ ಹ್ಯಾಪನ್? ಎಂಟೈರ್ ಥಿಂಗ್ ವಿಲ್ ಗೋ ಟು ನಾಟ್.
Even so, having got you as its ruler Lanka, which is full of heaps and precious stones, will perish before long for the fault of one individual, that is yourself. ನೀನು ಒಬ್ಬನಿಂದ ಇಷ್ಟು ಸುಂದರವಾದ ಬಂಗಾರದಿಂದ ಮಾಡಿರೋ ಲಂಕಾಪುರಿ, ವಜ್ರ ವೈಡೂರಿಗಳಿಂದ ತುಂಬಿರೋ ಲಂಕಾಪುರಿ ಧೂಳಾಗಿ ಹೋಗುತ್ತೆ ರಾವಣ. This one paragraph is to be etched in the hearts of everybody in the world. Such a beautiful paragraph. We are in the 17th Sarga of Sundarakanda. Note it down. 17th Sarga of Sundarakanda, verse number 6 to 12. Verses number 6 to 12. 6ನೇ ಶ್ಲೋಕದಿಂದ 12ನೇ ಶ್ಲೋಕವರೆಗೂ ದೇವಿ ಸೀತಾಮಾತೆ ಹೇಳಿರೋ ಮಾತುಗಳಿದೆಯಲ್ಲ, ಅದ್ಭುತವಾದ ಮಾತು. ಇದು ಎಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜನಗಳು ಕೂಡ ನಮ್ಮ ಹೃದಯದಲ್ಲಿ ಬರೆದಿಟ್ಕೋಬೇಕಾಗಿರೋ ಒಂದು ವಿಷಯ. If this one was shown in the Supreme Court will give a different decision. They have not at all studied. Please understand what I am saying. They have not gone into depth of this particular verse, so beautifully said. Are you able to follow what I am saying? ಈ ಒಂದು 6ನೇ ಶ್ಲೋಕದಿಂದ 12ನೇ ಶ್ಲೋಕ ಅವರು ಸೀತೆ ಮಾತೆ ಏನು ಹೇಳಿದಾರೋ, ಈ 17ನೇ ಸರ್ಗದಲ್ಲಿ ಸುಂದರಕಾಂಡದ 17ನೇ ಸರ್ಗ. ಯಾವ್ದು ಓದ್ತಾ ಇದ್ದೀವಿ ನಾವು ಇವಾಗ? ಸುಂದರಕಾಂಡದ 17ನೇ ಸರ್ಗ ಓದ್ತಾ ಇದ್ದೀವಿ. ಹಿಂದೆ ನೋಡ್ರಿ, 17th. ಇವು ಏಕವಿಂಶ ಸರ್ಗ, 21st. ಏಕವಿಂಶ ಅಂದರೆ ಏನರ್ಥ? 21ನೇ ಸರ್ಗದಲ್ಲಿ ಸೀತಾಮಾತೆ 6ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ವಾಲ್ಮೀಕಿ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ, ಹೌದಾ ಇಲ್ಲ? ತುಂಬ ಸುಂದರವಾಗಿ ಹೇಳ್ತಾ ಇದ್ದಾರೆ. ಸ್ವಕೃತೈರ್ ಹನ್ಯಮಾನಸ್ಯ ರಾವಣಾದೀರ್ಘದರ್ಶಿನಃ ಅಭಿನಂದಂತಿ ಭೂತಾನಿ ವಿನಾಶೇ ಪಾಪಕರ್ಮಣಃ ಏವಂ ತ್ವಾಂ ಪಾಪಕರ್ಮಾಣಂ ವಕ್ಷ್ಯಂತಿ ನಿಕೃತಾ ಜನಾ ದಿಷ್ಟ್ಯೈತದ್ವ್ಯಸನಂ ಪ್ರಾಪ್ತೋ ರೌದ್ರ ಇತ್ಯೇವ ಹರ್ಷಿತಾ ಶಕ್ಯಾ ಲೋಭಯಿತುಂ ನಾಹಂ ಐಶ್ವರ್ಯೇಣ ಧನೇನ ವಾ ಅನನ್ಯಾ ರಾಘವೇಣಾಹಂ ಭಾಸ್ಕರೇಣ ಯಥಾ ಪ್ರಭಾ ಉಪಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ ಕಥಂ ನಾಮೋಪಧಾಸ್ಯಾಮಿ ಭುಜಮನ್ಯಸ್ಯ ಕಸ್ಯಚಿತ್ ಅಹಮೌಪಾಯಿಕೀ ಭಾರ್ಯಾ ತಸ್ಯೈವ ಚ ಧರಾಪತೆ ವ್ರತಸ್ನಾತಸ್ಯ ವಿದ್ಯೇವ ವಿಪ್ರಸ್ಯ ವಿದಿತಾತ್ಮನಃ ಸಾಧು ರಾವಣ ರಾಮೇಣ ಮಾಂ ಸಮಾನಯ ದುಃಖಿತಾಂ ವನೇ ವಾಸಿತಯಾ ಸಾರ್ಧಂ ಕರೇಣ್ವೇವ ಗಜಾಧಿಪಂ ಮಿತ್ರಮೌಪಯಿಕಂ ಕರ್ತುಂ ರಾಮಸ್ಥಾನಂ ಪರೀಪ್ಸತಾ ಬಂಧಂ ಚಾನಿಚ್ಛತಾ ಘೋರಂ
ತ್ವಯಾಸೌ ಪುರುಷರ್ಷಭ ತ್ವಯಾಸೌ ಪುರುಷರ್ಷಭಃ ವಿದಿತಃ ಸರ್ವಧರ್ಮಜ್ಞಃ ಶರಣಾಗತವತ್ಸಲಃ ತೇನ ಮೈತ್ರೀ ಭವತು ತೇ ಯದಿ ಜೀವಿತುಮಿಚ್ಛಸಿ ಪ್ರಸಾದಯಸ್ವ ತ್ವಂ ಚೈನಂ ಶರಣಾಗತವತ್ಸಲಂ ಮಾಂ ಚಾಸ್ಮೈ ಪ್ರಯತೋ ಭೂತ್ವಾ ನಿರ್ಯಾತಯಿತುಮರ್ಹಸಿ ಏವಂ ಹಿ ತೇ ಭವೇತ್ ಸ್ವಸ್ತಿ ಸಂಪ್ರದಾಯ ರಘೂತ್ತಮೇ ಅನ್ಯಥಾ ತ್ವಂ ಹಿ ಕುರ್ವಾಣಃ ಪರಾಂ ಪ್ರಾಪ್ಸ್ಯಸಿ ಚಾಪದಂ ವರ್ಜಯೇತ್ ವಜ್ರಮುತ್ಸೃಷ್ಟಂ ವರ್ಜಯೇದಂತಕಶ್ಚಿರಂ ತ್ವದ್ವಿಧಂ ನ ತು ಸಂಕ್ರುದ್ಧೋ ಲೋಕನಾಥಃ ಸ ರಾಘವಃ ರಾಮಸ್ಯ ಧನುಷಃ ಶಬ್ದಂ ಶ್ರೋಷ್ಯಸಿ ತ್ವಂ ಮಹಾಸ್ವನಂ ಶತಕ್ರತು ವಿಸೃಷ್ಟಸ್ಯ ನಿರ್ಘೋಷಮಶನೇರಿವ ಇಹಂ ಶೀಘ್ರಂ ಸುಪರ್ವಾಣೋ ಜ್ವಲಿತಾಸ್ಯಾ ಇವೋರಗಾಃ ಇಷವೋ ನಿಪತಿಷ್ಯಂತಿ ರಾಮಲಕ್ಷ್ಮಣಲಕ್ಷಿತಾ ರಕ್ಷಾಂಸಿ ನಿಹನಿಷ್ಯಂತಃ ಕುರ್ಯಾಮಸ್ಯಾಂ ನ ಸಂಶಯಃ ಅಸಂಪಾತಂ ಕರಿಷ್ಯಂತಿ ಪತಂತಃ ಕಂಕವಾಸಸಃ ರಾಕ್ಷಸೇಂದ್ರ ಮಹಾಸರ್ಪಾ ಸ ರಾಮಗರುಡೋ ಮಹಾನ್ ಉದ್ಧರಿಷ್ಯತಿ ವೇಗೇನ ವೈನತೇಯ ಇವೋರಗಾನ್. From 6 to till the end of the chapter 34, you note it down. From 6 to the end of the chapter 34, 6ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೂ ನೀವೆಲ್ಲ ಆಮೇಲೆ ಬರೆದು ತೋರಿಸ್ಬೇಕು ನನಗೆ. ಅರ್ಥ ಆಯ್ತಾ? 6ನೇ ಶ್ಲೋಕದಿಂದ 34ನೇ ಶ್ಲೋಕವರೆಗೂ ಸುಂದರಕಾಂಡದ 21ನೇ ಸರ್ಗದ 6ನೇ ಶ್ಲೋಕದ 34ನೇ ಶ್ಲೋಕ ಎಲ್ಲರೂ ಬರೆದು ತೋರಿಸ್ಬೇಕು. ನಾನು ಹೇಳ್ತೀನಿ ಯಾವಾಗ ಬರೀಬೇಕು. ಹರಿ ಓಂ ತತ್ಸತ್.